ಪಾನಿಪುರಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಈ ಥರ ಪಾನಿಪುರಿನ ನಾವು ದಹಿ ಚಾಟ್ ಥರ ಮಾಡಿ ತಿಂದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಈ ವಿಡಿಯೋನ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶುರು ಮಾಡೋಣ. ಯಾವ ಥರ ಅಂತ ಈಗ ನೋಡಿ, ಇಲ್ಲಿ ಪಾನಿಪುರಿ ತೊಗೊಂಡಿದ್ದೀನಿ ಒಂದು 7-8. ನೆಕ್ಸ್ಟು ಒಂದು ಬೂಂದಿ ಕಾಳು, ನೆಕ್ಸ್ಟು ಖಾರ ಸೇವ್ ತೊಗೊಂಡಿದ್ದೀನಿ. ಸಿಂಪಲ್ಲಾಗಿ 10 ನಿಮಿಷದಲ್ಲಿ ನಾವು ಮಾಡ್ಕೋಬೋದಾದಂಥ ಈವ್ನಿಂಗ್ ಚಾಟ್ಸ್ ಇದು. ಪುದೀನ ಸೊಪ್ಪು ತೊಗೊಂಡಿದ್ದೀನಿ, ಗೋಡಂಬಿ ಒಂದು 10, ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈಗ ಒಂದು 1/4 ಲೀಟ್ರ್ ಮೊಸರು ತೊಗೊಂಡಿದ್ದೀನಿ. ಗಟ್ಟಿ ಮೊಸರು ಇರಬೇಕು, ಚಿಲ್ಡಾಗಿರಬೇಕು ಮೊಸರು. ಈ ಥರ ತೊಗೊಂಡಿರೋದನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಗಟ್ಟಿ ಮೊಸರು. ಈಗ ನಾವು ಏನೆಲ್ಲ ತಯಾರು ಮಾಡ್ಕೋಬೇಕು ಅಂತ ನೋಡ್ಕೊಳ್ಳೋಣ. 5 ಮಿನಿಟ್ಸಲ್ಲಿ ಮಾಡ್ಕೋಬೋದು. ತುಂಬ ಟೇಸ್ಟಾಗಿರುತ್ತೆ, ಮಾತ್ರ ಎಲ್ಲರಿಗೂ ಇಷ್ಟ ಆಗುತ್ತೆ. ಮರೀತಲೇ ಮಾಡ್ಕೊಂಡು ತಿಂತೀರಾ ಅಂತ ಪರ್ಫೆಕ್ಟಾಗಿ ಹೇಳ್ತೀನಿ ನಾನು. ಈಗ ನೋಡಿ, ಇಲ್ಲಿ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಗೋಡಂಬಿ ಹಾಕ್ತಾಯಿದ್ದೀನಿ. ಗೋಡಂಬಿ ಹಾಕಿ ನೆಕ್ಸ್ಟು ಪುದೀನ ಸೊಪ್ಪು ಹಾಕ್ಕೊಂಡು ಒಂದು ಚಟ್ನಿ ಮಾಡ್ಕೊಂಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ನೀರು ಸೇರಿಸ್ದಂಗೆ ಜಾಸ್ತಿ ಆದಷ್ಟು ಗಟ್ಟಿಗೆ ನಾವು ಪೇಸ್ಟ್ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಮಿಕ್ಸಿ ಮಾಡ್ಕೊಂಡು ಬಂದುಬಿಡ್ತೀನಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ನಾವು ಮೊಸರನ್ನ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದಕ್ಕೆ ಒಂದು 3 ಸ್ಪೂನಷ್ಟು ಶುಗರ್ ಹಾಕ್ಕೊತೀನಿ. ಸಕ್ಕರೆ ನಿಮಗೆ ಎಷ್ಟು ಬೇಕೋ ಸ್ವೀಟ್ನೆಸ್ಸು ಅಷ್ಟು ಹಾಕ್ಕೋಬೋದು, ಜಾಸ್ತಿ ಸ್ವೀಟ್ನೆಸ್ ಬೇಡ, ಅಷ್ಟು ಚೆನ್ನಾಗಿರೋದಿಲ್ಲ. 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. 1/4 ಲೀಟ್ರ್ ಮೊಸರು ತೊಗೊಂಡಿದ್ದೀನಿ. ಇದು ನಾವು ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಳ್ಳೋಣ. ಗಟ್ಟಿ ಇರುತ್ತಲ್ಲ ಮೊಸರು, ಅದನ್ನು ನಾವು ಚೆನ್ನಾಗಿ ಬೀಟ್ ಮಾಡಿ ಇಟ್ಕೋಬೇಕು. ಈ ಥರ ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಂಡ್ರೆ ಅದು ನಮಗೆ ಚೆನ್ನಾಗಿ ಸ್ಪ್ರೆಡ್ ಮಾಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಈಗ ನೋಡಿ, ಇದಕ್ಕೆ ನಾನು ಸ್ವಲ್ಪ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಚಾಟ್ ಮಸಾಲ ಹಾಕಿ ಇದನ್ನು ಸಹ ಮಿಕ್ಸ್ ಮಾಡಿ ಇಟ್ಕೊಂಬಿಡೋಣ. ಇದಿಷ್ಟು ರೆಡಿ ಆಯಿತು ನಮಗೆ ಚಾಟ್ ರೆಡಿ ಮಾಡೋದಕ್ಕೆ. ಈಗ ನಾವು ಪೂರಿಗಳನ್ನ ಕರ್ಕೊಂಬಿಡೋಣ. ಎಣ್ಣೆ ಒಳಗೆ ಕರೆದ್ಬಿಟ್ಟು ಇಟ್ಕೊಂಬಿಡೋಣ. ನಮಗೆ ಎಷ್ಟು ಬೇಕೋ ಅಷ್ಟು. ಒಂದು ಪ್ಲೇಟಿಗೆ ಒಂದು 4 ಪೂರಿ ಹಾಕಿದ್ರೆ ಫುಲ್ ಹೊಟ್ಟೆ ತುಂಬೋಗ್ಬಿಡುತ್ತೆ. 4-5 ಹಬ್ಬ ಅಂದರೆ 5 ಹಾಕ್ಕೋಬೋದು ಒಂದು ಪ್ಲೇಟ್ ಸರ್ವ್ ಮಾಡೋದಕ್ಕೆ. ನೋಡಿ, ಈ ಥರ ಎಲ್ಲ ಕೆಂಪಗೆ ಬಣ್ಣ ಬರೋವರೆಗೂ ನಾವು ಕರ್ಕೊಂಡು ತೆಗೆದಿಟ್ಕೊಂಬಿಡೋಣ. ಫುಲ್ಲು ಎಲ್ಲ ಪೂರಿಗಳನ್ನೂ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ನಾವು ಸರ್ವ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈಗ ಪೂರಿನ ನಾವು ಈ ಥರ ನೋಡಿ ಮಧ್ಯ ದಪ್ಪ ಇದು ಮಾಡ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಇದನ್ನೆಲ್ಲ ನಾವು ಹೋಲ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ. ನಾವು ಇಲ್ಲಿ ಚಟ್ನಿ ತುಂಬಬೇಕಾಗತ್ತೆ. ಮತ್ತು ಇಲ್ಲಿ ನಾವು ಈರುಳ್ಳಿ, ಕ್ಯಾರೆಟ್ ಏನೂ ಆಗ್ತಾಯಿಲ್ಲ. ಇದು ತುಂಬ ಸಿಂಪಲ್ಲಾಗಿ 5 ನಿಮಿಷದಲ್ಲಿ ಮಾಡ್ಕೋಬೋದು ನಾವು ಚಟ್ನಿ ರೆಡಿ ಮಾಡಿ ಇಟ್ಕೊಂಬಿಟ್ರಂತೂ 5 ನಿಮಿಷಕ್ಕೆ ನಾವು ಪಾನಿಪುರಿ ದಹಿ ಚಾಟ್ನ ಇದು ರೆಡಿ ಮಾಡ್ಕೋಬೋದು. ನೋಡಿ, ಈಗೆಲ್ಲ ಪೂರಿನ ಈ ಥರ ಎಲ್ಲ ಕಟ್ ಮಾಡಿ ಮಧ್ಯ ಹೋಲ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಮಗೆ ಒಂದು ಅರ್ಧ ಸ್ಪೂನಷ್ಟು ಪುದೀನ ಚಟ್ನಿ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಪೂರಿ ಮಧ್ಯ ಹಾಕ್ಕೊಂಡು ಪುದೀನ ಚಟ್ನಿ ಹಾಕ್ಕೊಂಡು ಈ ಥರ ಎಲ್ಲ ತುಂಬಬೇಕಾಗತ್ತೆ. ತುಂಬಾದ ನಂತರ ನಾವು ಇದಕ್ಕೆ ನಾವೆಲ್ಲ ಸುತ್ತ ಮೊಸರು ಹಾಕ್ಕೊಂಡು ಬಂದುಬಿಡೋಣ. ಸ್ಪ್ರೆಡ್ ಮಾಡಿಕೊಂಡು ಮೊಸರು, ಗಟ್ಟಿ ಮೊಸರು ಇರುತ್ತಲ್ಲ ಅದನ್ನು ನಾವು ಅದರೊಳಗೆ ಪೂರಿ ಒಳಗೆ ಒಂದು ಸ್ವಲ್ಪ ಹಾಕಿ ತುಂಬಿಡೋಣ. ನಂತರ ಸುತ್ತ ಪ್ಲೇಟ್ಗೆಲ್ಲ ನಾವು ಹಾಕ್ಕೊಳ್ಳೋಣ. ಪ್ಲೇಟಿಗೆಲ್ಲ ಫುಲ್ಲು ಸರ್ವ್ ಮಾಡ್ಕೊಳ್ಳೋದಕ್ಕೆ ನಾವು ಇದನ್ನು ಸರ್ವ್ ಮಾಡಬೇಕಾದ್ರೆ ಮಾತ್ರ ನಾವು ಇದನ್ನು ರೆಡಿ ಮಾಡಿ ಕೊಡಬೇಕಾಗತ್ತೆ. ಫಸ್ಟೇ ರೆಡಿ ಮಾಡಬಾರ್ದು. ನಾವು ಯಾವಾಗ ತಿಂತೀವೋ ಅದನ್ನು ನಾವು ಈ ಥರ ಸರ್ವ್ ಮಾಡಬೇಕಾದ್ರೆ ಹಾಕ್ಕೊಂಡು ತಿನ್ನಬೇಕು. ನೋಡಿ, ಈ ಥರ ಮೊಸರನ್ನೆಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ, ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ತಕ್ಷಣ. ಅಷ್ಟು ಚೆನ್ನಾಗಿರುತ್ತೆ ಮಾತ್ರ. ಈಗ ನಾವು ಇದಕ್ಕೆ ಇದು ಬೂಂದಿ ಕಾಳು ಇರುತ್ತಲ್ಲ, ಸ್ವೀಟ್ ಬೂಂದಿ ಕಾಳು, ಅದನ್ನು ನಾವು ಸೇರಿಸೋಣ. ಸ್ವೀಟ್ ಬೂಂದಿ ಕಾಳು ಇಲ್ಲ ಅಂತಂದರೆ ದಾಳಿಂಬೆ ಹಣ್ಣು ಬೇಕಾದ್ರೆ ನಾವು ಹಾಕ್ಕೋಬೋದು. ದಾಳಿಂಬೆ ಹಣ್ಣು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಸ್ವೀಟ್ ಬೂಂದಿ ಕಾಳು ಹಾಕಿದ್ರು ಇನ್ನೂ ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡೋಣ. ಈಗ ಖಾರ ಶೇವ್ ಇರುತ್ತಲ್ಲ ಅದನ್ನು ನಾವು ಚೆನ್ನಾಗಿ ಮತ್ತೆ ಮೇಲೆಲ್ಲ ಹಾಕ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ನನಗಂತೂ ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟು ತಿನ್ನಬೇಕು ಅನ್ನಿಸ್ತಾ ಇದೆ. ಅಷ್ಟು ಚೆನ್ನಾಗಿದೆ, ಇದು ಟೇಸ್ಟಾಗಿರುತ್ತೆ. ನಾವಲ್ಲಿ ಇದು ರೆಸ್ಟೋರೆಂಟ್ಗೆ ಹೋದಾಗ ಕೊಟ್ಟಿದ್ರು, ಆವಾಗ ಇದನ್ನು ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂತಿದ್ದು. ಅದನ್ನು ಮನೆಯಲ್ಲಿ ನಾವು ಟ್ರೈ ಮಾಡಿ ಮಾಡಿದ್ದು ತುಂಬ ಟೇಸ್ಟಾಗಿದೆ ಮಾತ್ರ. ನೋಡಿ, ಮತ್ತೆ ಮೇಲೆ ಇನ್ನೊಂದು ಸ್ವಲ್ಪ ಮೊಸರೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿ ಬಂತು. ಇದನ್ನು ಸಂಜೆ ಈವ್ನಿಂಗ್ ಚಾಟ್ಸಿಗೆ ನಾವು ತಿನ್ನೋದಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಮತ್ತು ಏನಾದ್ರು ತಿನ್ನಬೇಕು ಅನ್ನಿಸ್ದಾಗ ನಾವು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಪಾನಿಪುರಿ ದಹಿ ಚಾಟ್ ರೆಡಿ ಆಯಿತು. ಈ ವಿಡಿಯೋ ಎಲ್ಲ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ.